ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ದೇವಸ್ಥಾನಗಳು ಪ್ರವಾಸಿ ತಾಣಗಳಲ್ಲ. ಸಕಲೇಶಪುರದಲ್ಲಿ ಅಸಭ್ಯ ಫೋಟೋಶೂಟ್ ವಿರುದ್ಧ ಆಕ್ರೋಶ. ವಸ್ತ್ರ ಸಂಹಿತೆ ಜಾರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಪಟ್ಟಿ. ಗ್ಯಾಸ್ ಲೀಕ್ ಆಗಿ ಮನೆಗೆ ಬಿದ್ದ ಬೆಂಕಿ, ಸುಟ್ಟು ಕರಕಲಾದ ವಸ್ತುಗಳು, 4 ಆಸ್ಪತ್ರೆಗೆ ದಾಖಲು. ಹನಿ ಟ್ರ್ಯಾಪ್ ಆರೋಪ ಶುದ್ಧ ಸುಳ್ಳು, ನನ್ನ ಮೇಲೆ ಸುಳ್ಳು ಎಫ್ಐಆರ್ ದಾಖಲಿಸಿ ಜೈಲಿಗೆ ಕಳಿಸಿದ್ದಾರೆ ವಕೀಲೆ ನಾಗಲಕ್ಷ್ಮಿ ಆಕ್ರೋಶ. ಜಾತ್ರಾ ಮಹೋತ್ಸವದಲ್ಲಿ ಭಕ್ತರ ಅಸಮಾಧಾನ. ಮುಡಿಗಟ್ಟೆ ವಿಲೇವಾರಿಗೆ ಪ್ರತ್ಯೇಕ ವ್ಯವಸ್ಥೆ ಇಲ್ಲವಾ? ಬೇಲೂರು ತಾಲೂಕು ಆಡಳಿತಕ್ಕೆ ಸಾರ್ವಜನಿಕರ ಪ್ರಶ್ನೆ. ಶಿಲುಬೆ ಬೆಟ್ಟದ ಗಣಿಗಾರಿಕೆ ಮೇಲೆ ತನಿಖಾ ಸಮಿತಿಯ ಕಣ್ಣು. ವರದಿ ಬರೋವರೆಗೂ ಕೆಲಸ ಬಂದ್. ರೈತರ ಪ್ರತಿಭಟನೆ ತಾತ್ಕಾಲಿಕ ಬ್ರೇಕ್. ವಾರ್ತೆಗಳ ವಿವರ. ಐತಿಹಾಸಿಕ ಹಾಗೂ ಪುರಾತನ ಮಹತ್ವ ಹೊಂದಿರತಕ್ಕಂತ ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಗಳನ್ನ ನಿಷೇಧಿಸಿ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ತರಬೇಕು ಅಂತ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ತಾಲೂಕು ಆಡಳಿತದ ಗಮನವನ್ನ ಸೆಳೆದರು. ನಗರದ ಕೆಂಪೇಗೌಡ ಪುತ್ಥಳಿ ವೃತ್ತದಿಂದ ಜಾಥಾ ನಡೆಸಿದ ಕಾರ್ಯಕರ್ತರು ಬಳಿಕ ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ದೇವಸ್ಥಾನದ ಪಾವಿತ್ರ್ಯವನ್ನ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ದೇವಸ್ಥಾನದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಗಳಿಗೆ ಅವಕಾಶವನ್ನ ನೀಡಬಾರದು ಅಂತ ಆಗ್ರಹಿಸಿದ್ರು. ಇನ್ನು ಸಕಲೇಶಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಪಾಂಡವರ ಗುಡ್ಡದ ಮೇಲಿರ್ತಕ್ಕಂಥ ಈ ಐತಿಹಾಸಿಕ ದೇವಾಲಯವು ಸುಮಾರು 700 ವರ್ಷಗಳ ಪುರಾತನತೆಯನ್ನ ಹೊಂದಿರತಕ್ಕಂಥದ್ದು. ಸಂಪೂರ್ಣ ಕರಿಶಿಲೆಯಿಂದ ನಿರ್ಮಿತವಾಗಿರತಕ್ಕಂಥ ಈ ದೇವಾಲಯವನ್ನ ಪಾಂಡವರು ನಿರ್ಮಿಸಿದ್ದು, ನಂತರ ಹೊಯ್ಸಳರು ಅದನ್ನ ಮರು ನಿರ್ಮಾಣವನ್ನ ಮಾಡಿದ್ರು ಅಂತಕ್ಕಂಥ ಪೌರಾಣಿಕ ನಂಬಿಕೆಗಳಿದ್ದಾವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಕೆಲವರು ಫೋಟೋಶೂಟ್ ಹೆಸರಿನಲ್ಲಿ ದೇವಸ್ಥಾನದ ಮುಂಭಾಗ ಅಸಭ್ಯವಾಗಿ ವರ್ತಿಸ್ತಾ ಇರ್ತಕ್ಕಂಥದ್ದು ಸ್ಥಳೀಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದೆ ಅಂತ ಕಾರ್ಯಕರ್ತರು ಆರೋಪಿಸಿದ್ರು. ಇನ್ನು ಇದನ್ನ ಪ್ರಶ್ನಿಸಿದ ಸ್ಥಳೀಯರೊಂದಿಗೆ ವಾಗ್ವಾದ ಉಂಟಾಗಿ ಕೆಲ ಸಂದರ್ಭಗಳಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಘಟನೆಗಳು ಕೂಡ ನಡೆದಿದ್ದಾವೆ ಅಂತ ಅವರು ತಿಳಿಸಿದ್ರು. ದೇವಾಲಯಗಳು ಪ್ರವಾಸಿ ತಾಣಗಳಲ್ಲ, ಅವುಗಳು ನಮ್ಮ ಧಾರ್ಮಿಕ ಹಾಗೂ ಭಾವನಾತ್ಮಕ ನಂಟು ಹೊಂದಿರತಕ್ಕಂತ ಪವಿತ್ರ ಸ್ಥಳಗಳು. ಆದ್ರಿಂದ ದೇವಸ್ಥಾನದ ಗೌರವ ಮತ್ತೆ ಪವಿತ್ರತೆಯನ್ನ ಕಾಪಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆಡಳಿತ ತಕ್ಷಣ ಈ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮುಖಂಡರು ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ರಘು ಸಕಲೇಶ್ಪುರ, ವಿನೋದ್ ಕಣಚೂರು, ಲೋಕೇಶ್ ದೇವಲಕೆರೆ, ಪರಿಸರ ಪ್ರೇಮಿ ವಿಕ್ರಮ್ ಹುರುಡಿ, ಸಂತೋಷ್ ಮೇಕನಗದ್ದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಏನು ಮೊನ್ನೆ ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ಫೋಟೋಶೂಟ್ ಗಲಾಟೆ ಇವೆಲ್ಲವೂ ನಡೀತು. ಇದಾದ ನಂತರ ಈ ಬೆಳವಣಿಗೆ ಏನ್ ನಡೀತು ಇವೆಲ್ಲವನ್ನು ಕೂಡ ಅವಲೋಕಿಸಿ ನೋಡಿದಾಗ ನೀವೇನೇನ್ ಹೇಳ್ತಾ ಇದ್ದೀರಿ ಅವೆಲ್ಲವೂ ಒಪ್ಪುವಂತದ್ದೇ. ದೇವಸ್ಥಾನಗಳು ಮೋಜು ಮಸ್ತಿ ಮಾಡ್ತಕ್ಕಂಥ ಸ್ಥಳ ಅಲ್ಲ. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ಈ ಎಲ್ಲಾ ಸಮಸ್ಯೆಗಳು ಇವೆಲ್ಲವೂ ನೀವು ಹೇಳ್ತಿರೋದೆಲ್ಲನೂ ಒಪ್ಪಿಕೊಳ್ಳೋಣ. ಆದರೆ ಈ ಸಭೆಯನ್ನ ಮಾಡುವ ನೆಪದಲ್ಲಿ, ಈ ಸಭೆಯನ್ನ ಆಯೋಜನೆ ಮಾಡುವ ನೆಪದಲ್ಲಿ ಯಾರು ಕಿಡಿಗೇಡಿಗಳು ಮೊನ್ನೆ ಹಲ್ಲೆ ಮಾಡಿದ್ರು ಸ್ಥಳೀಯರು ಅಂತಕ್ಕಂಥ ಮುಖವಾಡ ಹಾಕೊಂಡು ಅವರ ಪರವಾಗಿ ವಾದ ಮಾಡ್ತಕ್ಕಂಥದನ್ನ ನಾನು ಅದು ಒಪ್ಪದಿಲ್ಲ. ಹೌದ್ರಿ, ಅವತ್ತವನು ದೇವಸ್ಥಾನದ ಕಲ್ಲಿಗೆ ಕಾಲನ್ನ ಹಾಕೊಂಡೇ ನಿಂತಿದ್ದ ಎಂದು ಪರಿಭಾವಿಸೋಣ, ಅದು ತಪ್ಪು, ನಾವು ಅದನ್ನ ಖಂಡಿಸೋಣ. ಅದಕ್ಕೆ ಶಿಕ್ಷೆ ಕೊಡಕ್ಕೆ ಕಾನೂನು ಇದೆ. 112 ಫೋನ್ ಮಾಡ್ಬೇಕಾಗಿತ್ತು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಪೊಲೀಸರು ಕ್ರಮ ತಗೊಳ್ತಾ ಇದ್ರು. ನೀವ್ಯಾರು ನೈತಿಕ ಪೊಲೀಸ್ಗಿರಿ ತೋರಿಸ್ಲಿಕ್ಕೆ? ಹಿಂದೂಗಳ ಭಾವನೆಯನ್ನ ಮುಂದೆ ಇಟ್ಕೊಂಡು ನಡೆಸಿರ್ತಕ್ಕಂಥ ಪ್ರಕರಣ ಏನ್ ನಡೆದಿದೆ, ಹಲ್ಲೆ ನಡೆದಿರೋ ಪ್ರಕರಣವನ್ನ ಈ ಮೂಲಕ ಮ್ಯಾನಿಪುಲೇಟ್ ಮಾಡಿ ಅದನ್ನ ಮರೆಮಾಚತಕ್ಕಂಥ ಕೆಲಸವನ್ನ ಯಾರು ಕೂಡ ಮಾಡಬಾರದು. ಅದನ್ನ ಯಾರು ಕೂಡ ಒಪ್ಪಲಿಕ್ಕೂ ಸಿದ್ಧರಿಲ್ಲ ನಾವು. ಅಲ್ರಿ, ಆ ಹುಡುಗನ ಮೇಲೆ 4-5 ಜನ ಸೇರ್ಕೊಂಡು ಹಂಗೆ ಹೊಡೆದ್ರಲ್ಲ ಅವತ್ತು, ಏನಾದ್ರೂ ಜೀವಕ್ಕೆ ಅಪಾಯ ಆಗ್ಬಿಟ್ಟಿದ್ರೆ ಏನಾಗ್ಬೇಕಾಗಿತ್ತು? ಎಸ್, ಹೊಡೆದಿದ್ ತಪ್ಪು, ಕಾನೂನು ಕೈ ತಗೊಂಡಿದ್ ತಪ್ಪು, ಅದಕ್ಕೆ ಕಾನೂನಾತ್ಮಕವಾಗಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ ಏನ್ ಶಿಕ್ಷೆ ಕೊಡುತ್ತೋ, ಅಥವಾ ನೀವು ನಿರಪರಾಧಿಗಳು, ನೀವು ಸ್ಥಳೀಯರಾಗಿ ನೀವು ಅಲ್ಲಿಯ ಒಂದು ಪಾವಿತ್ರತೆಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಹೊಡೆದಿರೋದು ಸರಿ ಅಂತ ಏನಾದ್ರು ಕೋರ್ಟ್ ಹೇಳ್ಬಿಟ್ರೆ ಬರ್ತಾರೆ ಬಿಡಿ ನಾಳೆ ಹೊರಗಡೆ ಅವರು. ಬಟ್ ಸ್ಟಿಲ್ ನಾನು ನೋಡ್ತಾ ಇದ್ದೀನಿ ಈ ಪ್ರಕರಣದಲ್ಲಿ ಒಂದಿಷ್ಟು ಜನ ಉದ್ದೇಶಪೂರ್ವಕವಾಗಿ ಒಂದಿಷ್ಟು ಬಣ್ಣವನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಬಣ್ಣವನ್ನ ಬಳಿದುಕೊಂಡು ಹಲ್ಲೆ ಮಾಡಿರೋರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಅದು ನಡೀಬಾರ್ದು.
ಅವನ್ ಫೋಟೋಗ್ರಾಫರು ಮತ್ತೊಬ್ರು ಇನ್ನೊಬ್ರು ತಪ್ಪು ಮಾಡಿದ್ನೋ ಮತ್ತೊಂದು ಮಾಡಿದ್ನೋ, ಕಾನೂನು ಕ್ರಮ ತಗೊಳಕ್ ಪೊಲೀಸರು, ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇವೆಲ್ಲವೂ ಇದ್ದಾವೆ. ನಾವ್ಯಾರು ನೀವ್ಯಾರು? ನೀವ್ಯಾರ್ರಿ? ಫಸ್ಟ್ ಅವ್ನ್ ಪ್ರವೋಕ್ ಮಾಡ್ಬಿಟ್ಟ, ಅದಕ್ಕೆ ಹೊಡೆದ್ಬಿಟ್ಟ. ಅವ್ನ್ ಪ್ರವೋಕ್ ಮಾಡಿದಾಗ ಆ ಕ್ಷಣಕ್ಕಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿ ನೀವು ಏನ್ ಮಾತನಾಡಿದ್ದೀರಿ, ಅವರು ಏನ್ ಮಾತನಾಡಿದ್ದಾರೆ, ಫೈನ್, ಅವನೊಂದ್ 4 ಮಾತು ಜಾಸ್ತಿನೇ ಮಾತಾಡ್ದ ಅಂದ್ರೆ ನಾನು ಮತ್ತದನ್ನೇ ರಿಪೀಟ್ ಮಾಡ್ತೀನಿ. ಪೊಲೀಸರಿಗೆ ಫೋನ್ ಮಾಡ್ಬೇಕಾಗಿತ್ತು, 112 ಕಾಲ್ ಮಾಡ್ಬೇಕಾಗಿತ್ತು. ಅಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ಕಾನೂನು ಪ್ರಕಾರ ನೋಡಕ್ ಬಂದಾಗ ಯಾವನು ಆತರ ಹಲ್ಲೆ ಮಾಡೋದನ್ನ ಅವಂದೇ ತಪ್ಪು, ಹೌದ್ ತಾನೆ? ಅದನ್ನ ಹೊರತುಪಡಿಸ್ಬಿಟ್ಟು ಅವ್ನ್ ಪ್ರವೋಕ್ ಮಾಡಿದ ಕಾರಣಕ್ಕೆ ಇವ್ರು ಹಲ್ಲೆ ಮಾಡ್ಬಿಟ್ರು, ಹಿಂದೂ ದೇವಸ್ಥಾನದಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡ್ತಾ ಇದ್ದ ಅದಕ್ಕೆ ಹೊಡೆದ್ಬಿಟ್ರು. ನಿಮ್ಮೆಲ್ಲರ ಗಮನಕ್ಕಿರ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಇದೇ ಜಾಗದಲ್ಲಿ ಫೋಟೋಶೂಟ್ಗಳ ನಿಷೇಧವನ್ನ ಹೇರಿದ್ರು. ಇದೇ ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ಇದೇ ರೀತಿಯಾದ ಒಂದು ಗಲಾಟೆ ನಡೆದಾಗ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ನನಗಿನ್ನೂ ನೆನಪಿದೆ, ಮುಜರಾಯಿ ದೇವಸ್ಥಾನಗಳಲ್ಲಿ ಫೋಟೋಶೂಟ್ ಮಾಡಕ್ಕೆ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ಆದೇಶ ಈಗ ಮಾಡೋದಲ್ಲ, ಆ ತರದೊಂದು ಆದೇಶ ಹಿಂದೆನೆ ಇದೆ, ಯಾರು ಫಾಲೋ ಮಾಡ್ತಾ ಇಲ್ಲ. 400-500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಬೆಟ್ಟದ ಭೈರೇಶ್ವರ ಅಂತ ಹೇಳ್ತಿದ್ದೀರಿ, ಆಯ್ತರಪ್ಪ, ಮುಜರಾಯಿ ಇಲಾಖೆಯಿಂದ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಹಾಕಿ, ಪೊಲೀಸಿಂದ ಅಲ್ಲೊಂದು ರಕ್ಷಣೆ ಕೊಡಿಸಿ, ಅದನ್ನ ಮಾಡಕ್ಕಾಗೋದಿಲ್ವಾ? ಹಲ್ಲೆ ಮಾಡಿದವ್ರ ಪರವಾಗಿ ಬ್ಯಾಟಿಂಗ್ ಮಾಡಕ್ಕೆ ಇಲ್ಲ ಸಲ್ಲದ ರೀತಿಯಾದಂತ ಪ್ರತಿತಂತ್ರಗಳು ನಡೀಬಾರ್ದು. ಅವತ್ತು ಯಾರು ಹಲ್ಲೆ ಮಾಡಿದ್ರು ಅವ್ರ ಪರವಾಗಿ ಸ್ಟೇಷನ್ಗೆ ಹೋಗಿ ಕೂತಿದ್ರು, ಹಿಂದೂ ಪರ ಮುಖಂಡರುಗಳು ಅಂತ ಹೇಳ್ಕೊಂಡು, ಇವತ್ತು ಅವರೇ ಬಂದು ಇವತ್ತಿಲ್ಲಿ ಸಭೆ ಸಮಾರಂಭ ಮಾಡಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ಬಿಟ್ರೆ, ಅಂಡ್ ಐ ರಿಪೀಟ್, ನಾನು ಇಲ್ಲಿ ಹೇಳ್ತೀನಿ, ಆತ ಅಲ್ಲಿ ದೇವಸ್ಥಾನದ ಕಲ್ಲುಗಳಿಗೆ ಕಾಲನ್ನ ಕೊಟ್ಟು ಫೋಟೋಶೂಟ್ ಮಾಡಿದ್ದನ್ನ ನಾವು ಸಮರ್ಥಿಸ್ಕೊಳ್ತಾ ಇಲ್ಲ, ತಪ್ಪು. ಅಲ್ಲಿ ಫೋಟೋಶೂಟ್ ಮಾಡಿರೋದೇ ಮೊದಲನೇದಾಗಿ ತಪ್ಪು. ಬಟ್ ಸ್ಟಿಲ್ ಹಲ್ಲೆ ಮಾಡ್ತಕ್ಕಂಥ ಅಧಿಕಾರ ನನಗಾಗ್ಲಿ, ನಿಮಗಾಗ್ಲಿ, ಮತ್ತೊಬ್ಬರಿಗಾಗ್ಲಿ, ಇನ್ನೊಬ್ರಿಗಾಗ್ಲಿ ಯಾರಿಗೂ ಇಲ್ಲ ರೀ. ಇನ್ನೂ ಆಳವಾದ ಕಾನೂನನ್ನ ಅಧ್ಯಯನ ಮಾಡ್ತಾ ಹೋದ್ರೆ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಪೊಲೀಸರೇ ಹಲ್ಲೆ ಮಾಡಂಗಿಲ್ಲ ರೀ, ಅಂತಹದ್ರಲ್ಲಿ ಒಬ್ಬ ಹುಡುಗನ್ ಇಟ್ಕೊಂಡು 4-5 ಜನ ಮನ್ಸಿಗೆ ಬಂದಂಗೆ ನೀವೆಲ್ಲ ತಿಳಿಸ್ಬಿಟ್ಟು ಈಗ ಬಂದ್ಬಿಟ್ಟು ನೀವು ಹಿಂದೂ ಭಾವನೆಗೆ ಧಕ್ಕೆ ಆಗುತ್ತೆ, ಮತ್ತೊಂದಾಗುತ್ತೆ, ಇನ್ನೊಂದಾಗುತ್ತೆ ಅಂತ ಹೇಳಿ ಹಲ್ಲೆ ಮಾಡಿದವರ ಪರವಾಗಿ ಮಾತನಾಡೋದಿದೆಯಲ್ಲ, ಇದನ್ನ ಯಾರು ಒಪ್ಪೋದಿಲ್ಲ. ಎಸ್, ಅರ್ಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ಕೆ ಅಬ್ಬೂರು ಗ್ರಾಮದ ರೈತ ಸುಂದರೇಶ್ ದೇವೇಗೌಡ ಅವರ ಮನೆಯಲ್ಲಿ ಇಂದು ಬೆಳಿಗ್ಗೆ 9 ಗಂಟೆ ಸಮಯದಲ್ಲಿ ಗ್ಯಾಸ್ ಲೀಕ್ ಆಗಿ ಅಗ್ನಿ ಅವಘಡ ಸಂಭವಿಸಿಬಿಟ್ಟಿದೆ. ಮನೆಯಲ್ಲಿದ್ದ 4 ಜನರಿಗೆ ಗಂಭೀರ ಗಾಯಗಳಾಗಿದ್ದು ಹಾಗೂ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದ್ದಾವೆ. ಗಾಯಗೊಂಡ 4 ಜನರನ್ನ ಕೊಣನೂರು ಸಮುದಾಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ತಮ್ಮ ವಿರುದ್ಧ ಮಾಡಿರ್ತಕ್ಕಂಥ ಹನಿ ಟ್ರ್ಯಾಪ್ ಆರೋಪ ಶುದ್ಧ ಸುಳ್ಳು. ಈ ಬಗ್ಗೆ ಹೊಳೆನರಸೀಪುರ ಪೊಲೀಸರು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ವಕೀಲೆ MR ನಾಗಲಕ್ಷ್ಮಿ ಅಂತಕ್ಕಂಥವ್ರು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ನನ್ನ ವಿರುದ್ಧ ಸುಳ್ಳು FIR ದಾಖಲಿಸಿ ಜೈಲಿಗೆ ಕಳಿಸ್ತಕ್ಕಂಥ ಹುನ್ನಾರವನ್ನ ಪೊಲೀಸರು ನಡೆಸಿದ್ರು. ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕುಮ್ಮಕ್ಕನ್ನ ನೀಡಿದ್ದಾರೆ. ಕಳೆದ ಫೆಬ್ರವರಿ 13ನೇ ತಾರೀಕು ಹೊಳೆನರಸೀಪುರ ಪಟ್ಟಣದ ಗುಣವತಿ ಎಂಬಾಕೆ ಮೇಲೆ ಕಾಂಗ್ರೆಸ್ ಮುಖಂಡ ರಂಗೇನಹಳ್ಳಿ ಮಹದೇವ ಎಂಬಾತ ಅತ್ಯಾಚಾರವನ್ನ ಎಸಗಿದ್ದ. ಬಳಿಕ ಅವರೇ ನನಗೆ ಕರೆ ಮಾಡಿ ದೂರ್ ಬರ್ಕೊಡಿ ಅಂತ ಹೇಳಿದ್ರು. ನಾನು ಅವರು ಅನಕ್ಷರಸ್ಥರು ಅನ್ನೋ ಕಾರಣಕ್ಕೆ ನಾನು ದೂರನ್ನ ಬರೆದುಕೊಟ್ಟೆ. ದೂರನ್ನ ಬರೆದುಕೊಟ್ಟ ಕಾರಣಕ್ಕೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಕೇಸನ್ನ ಮಾಡಿಬಿಟ್ಟಿದ್ದಾರೆ. ಹಳೆಯ ದ್ವೇಷವನ್ನ ಮುಂದಿಟ್ಕೊಂಡು ಸುಳ್ಳು FIR ದಾಖಲಿಸಿ ಒಂದು ಅರೆಸ್ಟ್ ವಾರೆಂಟ್ ಅನ್ನು ನೀಡದೆ ನಮ್ಮ ಮನೆಗೆ 20-30 ಜನ ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಹನಿ ಟ್ರ್ಯಾಪ್ ನಡೆದಿದ್ರೆ ದೂರ್ ಕೊಟ್ರಲ್ಲ, ಅವ್ರನ್ನು ಅರೆಸ್ಟ್ ಮಾಡ್ಬೇಕು ತಾನೆ, ಅವ್ರ ಮೇಲೆ ಕೇಸ್ ಮಾಡ್ಬೇಕು ತಾನೆ, ಯಾಕಾಗಿಲ್ಲ, ನನ್ ಮೇಲೆ ಮಾತ್ರ ಯಾಕೆ ಕೇಸ್ ಮಾಡಿದ್ದೀರಿ ಅಂತಕ್ಕಂತ ಪ್ರಶ್ನೆ ಮಾಡಿದ್ದಾರೆ. ಸಹಜವಾಗಿ ಅವರ ಪ್ರಶ್ನೆ ವ್ಯಾಲಿಡ್ ಆಗಿದೆ ಅಲ್ವಾ? ಫೈನ್. ಇದರೊಳಗಡೆ ಏನೋ ಒಂದಿಷ್ಟು ಷಡ್ಯಂತ್ರಗಳು ನಡೆದಿದ್ದಾವೆ. ನಾನು ಕೂಡ ವಕೀಲೆ ಆಗಿದ್ದೀನಿ. ವಕೀಲರಿಗೆ ಹಿಂಗಾಗ್ಬಿಟ್ರೆ ಬೇರೆ ಜನಸಾಮಾನ್ಯರಿಗೆ ಹೆಂಗೆ ಕಾನೂನು ಹೆಂಗ್ ಅವ್ರಿಗೆ ರಕ್ಷಣೆ ಕೊಡ್ತೀರಿ ಅಂತಕ್ಕಂಥ ಪ್ರಶ್ನೆ ಅವರದ್ದು. ಗೃಹ ಸಚಿವರ ಮೇಲೂ ಕೂಡ ಒಂದಿಷ್ಟು ಅಸಮಾಧಾನ ಹೊರ ಹಾಕಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ಅಸಮಾಧಾನ ಹೊರ ಹಾಕಿದ್ದಾರೆ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ನನ್ನ ಹತ್ರ ಪೇಪರು, ಪೆನ್ನು, ಕೋಟು ಎಲ್ಲವೂ ಇದೆ, ನಾನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗುಣವತಿ ಅವರ ಪತಿ ಶಮಂತ್ ಮತ್ತೆ ಅವರ ಅತ್ತೆ ಮೀನಾಕ್ಷಿ ಹಾಜರಿದ್ದರು. ನಾನು ಆ ಒಂದು ಪ್ರಕರಣದ ಹಿಂದೆ ಕೂಡ ಜೈಲಿಗೆ ಕೂಡ ನಾನು ಹೋಗಿದ್ದೀನಿ. ಆದರೆ ಈ ಪ್ರಕರಣದಲ್ಲಿ ಏನಪ್ಪ ನಡೆದಿದ್ದು ಅಂತಂತಂದರೆ, ಈ ಶಮಂತ ಮತ್ತು ಗುಣವತಿ 1.5 ತಿಂಗಳು ನನ್ನ ಆಶ್ರಯದಲ್ಲಿದ್ದರು.
ನೆಕ್ಸ್ಟು ನಾವೇ ಒಂದು ಸಂಕ್ರಾಂತಿ ಹಬ್ಬದ ದಿವಸ ಬೇರೆ ಮನೆ ಮಾಡಿ ಅವರನ್ನು ಕಳಿಸಿದ್ವಿ. ಆದರೆ ಮಹಾದೇವ ಅನ್ನೋ ಒಬ್ಬ ವ್ಯಕ್ತಿ 13ನೇ ತಾರೀಕು ಬಂದು ಗುಣವತಿಯನ್ನು ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ನನಗೆ ಬರುತ್ತೆ. ಸ್ವತಃ ಗುಣವತಿ ಗಂಡನೇ ನನಗೆ ಫೋನ್ ಮಾಡಿ ಮನೆ ಹತ್ರ ಕರೀತಾನೆ. ನಾನು ಒಬ್ಬ ವಕೀಲೆ ಆಗಿದೆ, ಜೊತೆಗೆ ಅವರು ನನ್ನ ಮನೆ ಮಕ್ಕಳು ಥರ ಇದ್ದರು. ಸೊ ಆ ಒಂದು ಕಾರಣದಿಂದ ಆ ಒಂದು ಇನ್ಸಿಡೆಂಟ್ ನಡೆದಂಥ ಪ್ಲೇಸಿಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತೀವಿ. ಹೋದಂಥ ಸಂದರ್ಭದಲ್ಲಿ ಗುಣವತಿಯನ್ನು ಕೇಳಿದಾಗ, ಮೇಡಮ್ ನನ್ನ ಮೇಲೆ ಮಹಾದೇವ ಅಣ್ಣನವರು ನಿಮ್ಮನೆ ಪರಿಚಯ ಆಗಿದ್ದರು, ಅವರು ನನ್ನ ಮೇಲೆ ಈ ಥರ ಬಲಾತ್ಕಾರವಾಗಿ ನನ್ನ ಮೇಲೆ ಅತ್ಯಾಚಾರ ಮಾಡಿದರು ಅಂತ ನನಗೆ ಮಾಹಿತಿ ಕೊಡ್ತಾರೆ. ಸೊ ಇದ್ರ ಪ್ರಕಾರವಾಗಿ ನಾನು ಹಾಗೂ ಅವಳನ್ನ ಕೇಳ್ತೀನಿ, ನಿಮ್ಮಿಬ್ಬರು ಕೋಪ್ರೇಟಿಂದ ಏನಾದರೂ ಆಗಿದ್ರೆ ನಾನು ಶಮಂತನ್ನ ಸಮಾಧಾನ ಮಾಡ್ತೀನಿ, ನಿನ್ನನ್ನು ನಿನ್ನ ತಾಯಿ ಮನೆಗೆ ಕಳಿಸ್ತೀನಿ, ಹೋಗೋದಿದ್ರೆ ಹೋಗು ತಾಯಿ ಅಂತ ನಾನು ಆಕೆಗೆ ನಾನು ಮನವರಿಕೆ ಮಾಡಿಕೊಡ್ತೀನಿ. ಆದರೆ ಅವಳು ನನ್ನ ಕಾಲಿಗೆ ಬೀಳ್ತಾಳೆ, ಮೇಡಮ್ ಇಲ್ಲ ನನಗೆ ಮಾಡಿದ್ದು ಬಲಾತ್ಕಾರ, ಯಾಕೆ ನೀವು ನನ್ನನ್ನು ನಂಬ್ತಾ ಇಲ್ಲ ಅಂತ ನನಗೆ ಕೇಳ್ತಾಳೆ. ಆಗ ಅವಳು ಗಂಡ ಹೇಳ್ತಾನೆ, ಇಷ್ಟೆಲ್ಲ ಹೇಳಿದ ಮೇಲೂ ಮೇಡಮ್ ಇನ್ನೇನು ಮಾಡೋದು, ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ. ಆದರೆ 14ನೇ ತಾರೀಕು ನಾನು ಸರ್ಕಲ್ ಇನ್ಸ್ಪೆಕ್ಟ್ರು ಸಂತೋಷ್ ಕುಮಾರ್ ಅವ್ರನ್ನ ಮೀಟ್ ಮಾಡ್ತೀನಿ. ಸರ್ ಈ ಥರ ಒಂದು ಆರೋಪ ಬರ್ತಾ ಇದೆ, ಆದರೆ ಇದ್ರ ಬಗ್ಗೆ ಕುಲ್ಲಂಕುಷವಾಗಿ ಒಂದು ಮಾಹಿತಿ ತಗೊಳ್ಳಿ ಸರ್ ಅಂತ ಹೇಳಿ ಮಹಾದೇವರವ್ರನ್ನ ನಂಬರ್ನ ನಾನೇ ಸಂತೋಷ್ ಕುಮಾರ್ ಅವ್ರಿಗೆ ಕೊಟ್ಬಿಟ್ಟು ಮನೆಗೆ ಬರ್ತೀನಿ. ಆದರೆ 15ನೇ ತಾರೀಕಾದರೂ ಸಹ ಯಾರೂ ಅದ ಕಡೆಯಿಂದ ಫೋನ್ ಬರಲ್ಲ. ಆದರೆ ಇಲ್ಲಿ ಗಂಡ ಹೆಂಡತಿ ಮೇಡಮ್ ನಮ್ಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡೋರು ಯಾರು ಅಂತ ಹೇಳ್ಬಿಟ್ಟು ತುಂಬ ಪರಿತಪಿಸ್ತಿರ್ತಾರೆ. ಆದರೆ ಆ ದಿನ ನನಗೆ ಹುಷಾರು ಇಲ್ದಿದ್ರೂ ಸಹ ನಾನು ಆಕೆಗೆ 15ನೇ ತಾರೀಕು ಕಂಪ್ಲೇಂಟು ನನ್ನ ಅಮೃತ ಹಸ್ತದಿಂದನೇ ನಾನು ಕಂಪ್ಲೇಂಟ್ ಬರ್ಕೊಡ್ತೀನಿ. ಆದರೆ ಆ ಕಂಪ್ಲೇಂಟ್ ನಾನು ವೈಯಕ್ತಿಕ ಆಗಿರಲ್ಲ, ಆಕೆ ಅಲ್ಲಿ ಖುದ್ದಾಗಿ ಏನು ಹೇಳ್ತಿರ್ತಾಳೆ ಅದನ್ನು ಮಾತ್ರ ನಾನು ಬರಿತಾ ಹೋಗ್ತೀನಿ. ಅದರಂತೆ ಕೂಡ ಅವಳು 15ನೇ ತಾರೀಕು ಅವಳ ಗಂಡ ಏನು ಮಾಡ್ತಾರೆ, 11 ಗಂಟೆಗೆ ಸ್ಟೇಷನ್ ಮುಂದೆ ಆ ಕಂಪ್ಲೇಂಟನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಸ್ಪಾಟಿಗೆ ಬರ್ತಾರೆ, ಅವಳನ್ನ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ಮತ್ತೆ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಭಕ್ತರು ತಮ್ಮ ಹರಿಕೆ ತೀರಿಸಿಕೊಳ್ಳೋದಕ್ಕೆ ಮುಡಿಗಟ್ಟೆ ಮಾಡುವುದು ಸಾಮಾನ್ಯ. ಆದ್ರೆ ಈ ಬಾರಿ ಚೆನ್ನಕೇಶ್ವರ ಸ್ವಾಮಿ ರಥೋತ್ಸವದ ವೇಳೆ ಕಲ್ಯಾಣಿ ಹತ್ತಿರ ಇರ್ತಕ್ಕಂತ ಮುಡಿಗಟ್ಟೆ ಪ್ರದೇಶದಲ್ಲಿ, ಮುಡಿಗಟ್ಟೆ ಅಂತ ಅಂದ್ರೆ ತಲೆ ಮುಡಿ ಕೊಡ್ತಾರಲ್ರಿ, ಅದಕ್ಕೊಂದು ಸ್ಪಾಟ್ ಆಯ್ತಾ, ಗಂಭೀರವಾದ ಅಸ್ವಚ್ಛತೆ ಕಂಡು ಬಂದಿದೆ ಅಂತ, ಅಲ್ಲಿ ಕ್ಲೀನೆಸ್ ನ ಮೇಂಟೈನ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಭಕ್ತರಲ್ಲಿ ತೀವ್ರ ಅಸಮಾಧಾನವೊಂದಕ್ಕೆ ಕಾರಣ ಆಗಿದೆ. ಏನು ಆ ಮುಡಿಯನ್ನ ತೆಗಿತಕ್ಕಂತ ಜಾಗ ಏನಿದೆ, ಅಲ್ಲಿ ತಲೆ ಕೂದಲು ಎಲ್ಲಿ ಬೇಕೋ ಅಲ್ಲಿ ಬಿದ್ದಿದೆ, ಎಲ್ಲಿ ಬೇಕೋ ಅಲ್ಲಿ ಬ್ಲೇಡ್ ಗಳು ಬಿಸಾಕಿದ್ದಾರೆ, ಅದನ್ನ ಒಂದು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ, ಹೀಗಾಗಿ ಪರಿಸರದ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತಕ್ಕಂಥ ಒಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಂಡ್ ದೇವಸ್ಥಾನ ಈಗ ಜಾತ್ರೆ ಸಂದರ್ಭ ಸಾಕಷ್ಟು ಜನ ಭಕ್ತರು ಬರ್ತಾರೆ, ಪ್ರವಾಸಿಗರು ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇದು ಯಾವ ರೀತಿಯಾದಂತಹ ಒಂದು ಸಂದೇಶವನ್ನ ಕೊಡುತ್ತೆ ಅಂತಕ್ಕಂಥದ್ದು ಸಹಜವಾದ ಪ್ರಶ್ನೆ. ಅಂಡ್ ಈ ಕೂಡಲೇ ಈ ಬಗ್ಗೆ ಕ್ರಮ ತಗೊಬೇಕು, ಸ್ವಚ್ಛತೆಗೆ ಆದಷ್ಟು ಒತ್ತು ನೀಡಬೇಕು ಅಂತ ಸ್ಥಳೀಯರು, ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರೈತ ಸಂಘದ ವತಿಯಿಂದ ಕಳೆದ 4-5 ದಿನಗಳಿಂದ ಶಿಲುಬೆ ಬೆಟ್ಟದಲ್ಲಿ ನಡೀತಾ ಇರತಕ್ಕಂಥ ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು, ಇವತ್ತು ಪ್ರತಿಭಟನೆಯನ್ನ ನಿಲ್ಲಿಸಲಾಯಿತು. ಯಾಕೆ ಅಂತ ಅಂದ್ರೆ, ಈ ವೇಳೆ ಪ್ರತಿಭಟನೆ ಮಾಡೋ ವೇಳೆ ಸ್ಥಳಕ್ಕೆ ಆಗಮಿಸಿದ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರವರು ಆಲೂರು ತಾಲೂಕಿನ ಶಿಲ್ಬೆ ಬೆಟ್ಟದಲ್ಲಿ ನಡೀತಾ ಇರತಕ್ಕಂತ ಗಣಿಗಾರಿಕೆಯ ಕುರಿತು ಕಳೆದ 4-5 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಆ ಸ್ಥಳದಲ್ಲಿ ಅನೇಕರಿಗೆ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ವರದಿಯನ್ನ ಸಂಗ್ರಹಿಸಲು ಜಿಲ್ಲಾಧಿಕಾರಿಗಳು ಆದೇಶವನ್ನ ನೀಡಿದ್ದಾರೆ. ಅದರಂತೆ ಆದೇಶದಂತೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಸಮಿತಿ ವರದಿ ನೀಡುವವರೆಗೂ ಕೂಡ ಗಣಿಗಾರಿಕೆಯನ್ನ ನಿಲ್ಲಿಸುವಂತೆ ತಿಳಿಸಲಾಗಿದೆ ಅಂತ ಹೇಳಿದ್ರು. ಅಂಡ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಅವರು ಕೂಡ ಮಾತನಾಡಿದ್ದಾರೆ. ಗಣಿಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಶಿಲ್ಬೆ ಬೆಟ್ಟದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ಈ ಕ್ಷಣಕ್ಕೆ ನಿಲ್ಸಿದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ಥಳವನ್ನ ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ನಂತರ ವರದಿ ಪಡೆದ ಮೇಲೆ ಇದನ್ನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಬಂಟೇನಹಳ್ಳಿ ಹಾಗೂ ಬೀರ್ನಹಳ್ಳಿ ಕೆರೆಯ ಸಮಸ್ಯೆಯನ್ನ 15 ದಿನ ಸಮಯವನ್ನ ತೆಗೆದುಕೊಂಡು ಬಗೆಹರಿಸತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ನಾವು 15 ವರ್ಷದಿಂದ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀವಿ, ಇನ್ನೂ 15 ದಿನಗಳಿಗೂ ಕಾಯ್ತೀವಿ, ಒಂದು ವೇಳೆ ಅಷ್ಟರೊಳಗಡೆ ಕ್ರಮ ಕೈಗೊಳ್ಳದೆ ಹೋದ್ರೆ ಉಗ್ರ ಹೋರಾಟ ನಡೆಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವರು 4-5 ದಿವಸದಿಂದ ಅಲ್ಲೇ ಅಡಿಗೆ ಮಾಡ್ಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತಾ ಇದ್ರು. ಜಿಲ್ಲಾಡಳಿತ ಅದಕ್ಕೆ ಮಣಿದಿದೆ, ಕ್ರಮದ ಭರವಸೆಯನ್ನು ನೀಡಿದೆ. ತಾತ್ಕಾಲಿಕವಾಗಿ ಪ್ರತಿಭಟನೆಗೆ ಬ್ರೇಕ್ ಬಿದ್ದಿದೆ. ಈಗ ಆಲೂರು ತಾಲೂಕಿನ ಏನೊಂದು ಮಗ್ಗೆ ಗ್ರಾಮ ಶಿಲುಬೆ ಬೆಟ್ಟ ಅಂತ ಕರೀತಾರೆ, ಅಲ್ಲಿ ಏನು ಗಣಿಗಾರಿಕೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವರು ಕಳೆದ 4-5 ದಿನಗಳಿಂದ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಅಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂಥೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಆ ತೊಂದರೆಗಳು ಏನಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಪಡೆಯೋದಕ್ಕೋಸ್ಕರ, ಸ್ಥಳ ತನಿಖೆ ಮಾಡಿ ವರದಿಯನ್ನು ಪಡೆಯೋದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಆ ಸಮಿತಿ ತೀರ್ಮಾನ ಅಂದರೆ ಹೋಗಿ ಸ್ಥಳ ತನಿಖೆ ಮಾಡಿ ವರದಿ ಕೊಡುವವರಿಗೂ ಅಲ್ಲಿವರೆಗೆ ಇದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಅಂತ ಹೇಳಿದರು, ಮೈನಿಂಗ್ ಇದನ್ನು ಕೆಲಸಗಳನ್ನು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಏನು ಹಾಸನ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಏನು ಸೀನಿಯರ್ ಜಿಯಾಲಜಿಸ್ಟ್ ಇದ್ದಾರೆ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಿರ್ದೇಶನ ಇದೆ, ತಾತ್ಕಾಲಿಕವಾಗಿ ಇದನ್ನು ಸ್ಥಗಿತಗೊಳಿಸಿ ಅಂತ. ಅದರ ಪ್ರಕಾರ ಅವರು ಈಗ ಹೊತ್ತಿಗೆ ಏನಪ್ಪ ಅಂದ್ರೆ ಅದು ಪ್ರತಿಭಟನೆಯನ್ನು ಮಾಡಿದ್ರು, ಅದನ್ನು ನಿಲ್ಲಿಸ್ತಾ ಇದ್ದಾರೆ. ಇನ್ನೊಂದು
ಬಂಟನಹಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ವಿಷಯನೇ ಹೇಳಿದ್ದಾರೆ. ಅವರು ಯಾವ ಒಂದು ಪ್ರದೇಶದಲ್ಲಿ ಈ ಶೆಡ್ಗಳನ್ನು ಹಾಕ್ಕೊಂಡಿದ್ದಾರೆ, ಅದು ಸರ್ಕಾರಿ ಜಮೀನು ಖಾಸಗಿ ಜಮೀನು ಅನ್ನೋದನ್ನು ನಾವು ಸರ್ವೇನ ಮಾಡಿ ನಮ್ಮ ಹೋರಾಟದ್ದು ತಾತ್ಕಾಲಿಕವಾಗಿ ಸಿಲುಬೆ ಬೆಟ್ಟದ್ದು ನಿಲ್ಲಿಸಿದ್ವಿ. ಅಡ್ಕಡ್ಗುಡಿಗೆ ಏನಪ್ಪ ಪತ್ರ ಕೊಟ್ಟಿದ್ವಿ, ಆ ಪತ್ರ ಕೊಟ್ಟಿದ್ವಿ ನಿಮಗೂ. ಯಾವುದೇ ಕಾರಣಕ್ಕೂ ಅಲ್ಲಿ ಕೆಲಸ ಸ್ಟಾಪ್ ಮಾಡಿದ್ವಿ. ಅದೇನು ಸರ್ವೆ ಬರುತ್ತೆ ಅದ್ರ ಮೇಲೆ ನೋಡಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಏನು ಈಗ ಬೀರ್ನಳ್ಳಿ ಕೆರೆದು ಮನೆಗಳದು 18 ವರ್ಷದಿಂದ ಹೋರಾಟ ಮಾಡಿರೋದ್ರಿಂದ ನಮಗೆ ಈಗೇನು ಗೊತ್ತಿಲ್ಲ ಅಂತ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ADC ಅವರು ಹೊಸಬರು ಇದ್ದಾರೆ. ಮಾಧ್ಯಮನೇ ನಮಗೆ ಇವತ್ತು ಜನಮುದ್ದಾಗಿ ತಿಳಿಸೋ ಅಂತಾರೆ ಮಾಧ್ಯಮದವರೇ. ಮಾಧ್ಯಮದ ಮುಖಾಂತರನೇ ಅವ್ರು ಹೇಳಿ ಹೋಗಿದ್ದಾರೆ. 15 ದಿವಸ ಇಷ್ಟೇ ವರ್ಷ ಕಾಯ್ದಿದ್ದು, ಇನ್ನು 18 ವರ್ಷದಿಂದ ಪ್ರತಿಭಟನೆ ನಡೆದಿರೋದು. 15 ದಿವಸ ಟೈಮ್ ಕೊಡೋಕ್ಕೆ ನಮಗೇನು ದೊಡ್ಡದು ವಿಚಾರ ಇಲ್ಲ. ಯಾಕಂದರೆ ಇಷ್ಟೇ ದಿನ ಇದು, ಇನ್ನು 15 ದಿವಸ ಟೈಮ್ ಕೊಡ್ತೀವಿ. 15 ದಿವಸದ ಮೇಲೆ ಏನು ಅವರು ಕ್ರಮ ತಗೊಂಡು ಯಾವುದೇ ಬಂಟೇನಹಳ್ಳಿದಾಗಲಿ ಆಮೇಲೆ ನಮ್ಮ ಬೀರ್ನಳ್ಳಿ ಕೆರೆದು ಏನೂ ತಗೊಂಡಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಉಗ್ರ ಹೋರಾಟನ ಎಲ್ಲೆಲ್ಲಿ ಸಂಬಂಧಪಡುತ್ತೆ, ಯಾವ ಅಧಿಕಾರಿಗಳ ಹತ್ರ ಹೋಗಬೇಕು, ಯಾವ ಮುಖ್ಯಮಂತ್ರಿ ಮನೆಗೆ ಹೋಗಬೇಕು, ಎಲ್ಲಿಗಿಂದನೂ 15 ದಿವಸ ಕಳೆದಿಂತವರೆಗೂ ಒಂದು ಟೈಮ್ ಕೊಟ್ಟಿದ್ದೀವಿ, ಲಾಸ್ಟ್ ಚಾನ್ಸ್ ಕೊಡ್ತಿದ್ದೀವಿ. ಅದ್ರ ಮೇಲೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೇವಸ್ಥಾನಗಳು ಪ್ರವಾಸಿ ತಾಣಗಳಲ್ಲ. ಸಕಲೇಶಪುರದಲ್ಲಿ ಅಸಭ್ಯ ಫೋಟೋಶೂಟ್ ವಿರುದ್ಧ ಆಕ್ರೋಶ. ವಸ್ತ್ರ ಸಂಹಿತೆ ಜಾರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಪಟ್ಟಿ. ಗ್ಯಾಸ್ ಲೀಕ್ ಆಗಿ ಮನೆಗೆ ಬಿದ್ದ ಬೆಂಕಿ, ಸುಟ್ಟು ಕರಕಲಾದ ವಸ್ತುಗಳು, 4 ಆಸ್ಪತ್ರೆಗೆ ದಾಖಲು. ಹನಿ ಟ್ರ್ಯಾಪ್ ಆರೋಪ ಶುದ್ಧ ಸುಳ್ಳು, ನನ್ನ ಮೇಲೆ ಸುಳ್ಳು FIR ದಾಖಲಿಸಿ ಜೈಲಿಗೆ ಕಳಿಸಿದ್ದಾರೆ ವಕೀಲೆ ನಾಗಲಕ್ಷ್ಮಿ ಆಕ್ರೋಶ. ಜಾತ್ರಾ ಮಹೋತ್ಸವದಲ್ಲಿ ಭಕ್ತರ ಅಸಮಾಧಾನ. ಮುಡಿಗಟ್ಟೆ ವಿಲೇವಾರಿಗೆ ಪ್ರತ್ಯೇಕ ವ್ಯವಸ್ಥೆ ಇಲ್ಲವಾ? ಬೇಲೂರು ತಾಲೂಕು ಆಡಳಿತಕ್ಕೆ ಸಾರ್ವಜನಿಕರ ಪ್ರಶ್ನೆ. ಶಿಲುಬೆ ಬೆಟ್ಟದ ಗಣಿಗಾರಿಕೆ ಮೇಲೆ ತನಿಖಾ ಸಮಿತಿಯ ಕಣ್ಣು. ವರದಿ ಬರೋವರೆಗೂ ಕೆಲಸ ಬಂದ್. ರೈತರ ಪ್ರತಿಭಟನೆ ತಾತ್ಕಾಲಿಕ ಬ್ರೇಕ್. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV ಸತ್ಯದ ಕಡೆ. ನಮಸ್ತೆ.